ಜೊತೆಗೆ ಅವರ ಸಹ ಕಲಾವಿದರು ಕೂಡ ಇಲ್ಲಿ ನನ್ನ ಜೊತೆಗಿದ್ದಾರೆ, ಅವರ ಶ್ರೀಮತಿ ಅವರು ಕೂಡ ಇದ್ದಾರೆ. ಸೊ ಲೆಟ್ಸ್ ನಾನು ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಕ್ಕ ನಮಸ್ತೆ. ನಮಸ್ತೆ. ಸೊ ಹೇಗೆ ಈ ಒಂದು ಸಿನಿಮಾ ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗಾದಂಥ ಎಕ್ಸ್ಪೀರಿಯನ್ಸ್ಗಳು ಹೇಗಿತ್ತು ಅಂತೇಳಿ ಸಿನಿಮಾ ಸೆಟ್ಟಲ್ಲಿ? ಸಿನಿಮಾ ಸೆಟ್ಟಲ್ಲಿ ಅಂದರೆ ಖುಷಿ ಆಯ್ತಾ ನಿಮಗೆ? ತುಂಬ ಖುಷಿ ಆಯ್ತು. ಅನುಭವಗಳಾದಂಥ ಅದರಲ್ಲಿ ನನಗೆ ಅನುಭವ ಆಗಿದ್ದಂದರೆ ಬೆಂಗಳೂರಿಗೆ ಬಂದು ಎಷ್ಟೊಂದು ಕಷ್ಟ ಬೀಳ್ತೀವಿ. ಆಮೇಲೆ ಕೊರೋನಾ ಬಂದಾಗ ಎಷ್ಟೆಷ್ಟು ಕಷ್ಟ ಬಿದ್ದರು ಅದೆಲ್ಲ ಇದು ತಿಳಿತು. ಅದು ಮಾತ್ರ ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮಕ್ಕಳು ಒಂದಷ್ಟು ಏನೋ ಜಲಕ್ಗಳಿದ್ದಾವೆ. ಸೊ ಆ ಮಕ್ಕಳುಗಳ ಸೆನ್ಸೇಷನಲ್ ತುಂಬ ಒಂದು ವೈರಲ್ ಆಗ್ತಾ ಇದೆ. ಸೊ ಆ ಮಕ್ಕಳದು ಒಂದು ಕಂಟೆಂಟ್ ಕೇಳೋದಾದ್ರೆ ಬೆಂಗಳೂರಿಗೆ ಹೋಗಿ ಇವಾಗ ಬಡವ್ರ ಮಕ್ಕಳು ದುಡ್ಕೊಂಡು ತಿನ್ನೋ ಹೊತ್ನಾಗ ಎಲ್ಲ ಹುಡುಗರು ಇರೋದು ಒಂದು ಸ್ವಲ್ಪ ಜನ ಇದ್ದಾರೆ ಸರ್. ಹಂಗೆ ಇರೋದು ಅಲ್ಲಿ ನಾವು ಇವಾಗ ಶೂಟಿಂಗ್ ಮಾಡಿರೋ ಜಾಗದಾಗ ಅಷ್ಟೇ ಜನ ಹುಡುಗರು ಇದ್ದಾರೆ. ಅದನ್ನು ನೋಡ್ರಿ, ಎಷ್ಟೇ ದುಡಿದ್ರು ಸರಿ ಹುಡುಗರು ಓದಿಸ್ರಿ, ನಮ್ಗೇನೇ ಪ್ರಾಬ್ಲಮ್ ಇದ್ರೂ ಚೆಂದಾಗಿ ನಮ್ಮ ಮಕ್ಕಳು ಓದಿಸ್ರಿ ಅನ್ನೋದು ಮಾತ್ರ ನಾನು ಶಿಕ್ಷಣ ಕೊಡ್ರಿ ಅಂತಕ್ಕಂಥದ್ದು ಕಂಟೆಂಟ್. ಸೊ ದುರ್ಗಪ್ಪ ಅವರೇ ಮಾತಾಡ್ತೀನಿ, ಅವ್ರನ್ನೂ ಮಾತಾಡ್ತೀನಿ. ದುರ್ಗಪ್ಪ ಅವರೇ, ಈ ಹಿಂದೆ ಕೆಲವೊಂದಷ್ಟು ತುಣುಕುಗಳು ಯೂಟ್ಯೂಬಲ್ಲಿ ನಿಮ್ಮದೇ ಆದಂಥ ಒಂದು ಶಾರ್ಟ್ ಮೂವಿಗಳನ್ನ ಮಾಡ್ತಾ ಬರ್ತಾ ಇದ್ರಿ. ಹೌದು. ಸೊ ಆಗಿನ ಅನುಭವಕ್ಕೂ ಈ ಬಿಗ್ ಸ್ಕ್ರೀನಲ್ಲಿ ತಾವು ಬರ್ತಾ ಇರೋದಕ್ಕೂ ಒಂದು ಹೇಗೆ ಖುಷಿ ಇದೆ ತಮ್ಮ ಒಳಗಡೆ ಅಂತ? ಆವಾಗಾದರೂ ಖುಷಿ ಇದೆ, ಯಾವತ್ತಿಗೂ ಖುಷಿ ಇದೆ. ಇದರಲ್ಲಿ ಅಂತೂ ಜಾಸ್ತಿ ಸಂತೋಷ ಇದೆ. ಯಾಕಂದರೆ ನಮ್ಮ ಹಾರ್ಲೋಹಿತ ಮತ್ತು ನಮ್ಮ ಜಗ್ಗೇಶನ್ ಲಾಸ್ಟ್ ಸೀನ್ಗೆ ನನಗೆ ಕಣ್ಣಾಗ ನೀರು ಬಂದು, ಯಾಕಂದರೆ ನಾಯಿದು ಮತ್ತು ಸರ್ದು ಮತ್ತು ನಮ್ಮ ಆದಿದು ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕದ ಎಲ್ಲ ಕಲಾವಿದರಿಗೆ ಖುಷಿ. ನಮ್ಮ ಕಲಾವಿದರು ಇವತ್ತು ಈ ತರದ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ತುಂಬಾ ಖುಷಿಯಾಗಿದೆ ಅಂತ ಹೇಳಿ. ಆದ್ರೆ ನಿಮಗೆ ಆ ಒಂದು ಯೂಟ್ಯೂಬ್ ಮೂಲಕ ತುಂಬಾ ವೈರಲ್ ಆಗಿ ವಿಚಾರಗಳು ತುಂಬಾ ಸಾಕಷ್ಟು ಬಂದವು. ಶಾರ್ಟ್ ಮೂವಿಗಳು ಮೆಸೇಜ್ ಕೊಡ್ತಕ್ಕಂಥದ್ದು, ಮತ್ತೆ ಬೇರೆ ಬೇರೆ ಗ್ರಾಮಗಳಲ್ಲಿ ಕುಡಿಯೋ ನೀರಿಂದು, ಅತ್ತೆ ಮಗಳದ್ದು, ಸೊ ಏನೇನೋ ಸಾಮಾಜಿಕ ಚಟುವಟಿಕೆಗಳದ್ದು ತಾವು ಒಂದಷ್ಟು ಕೆಲಸ ಮಾಡಿದಿರಿ ಹಿಂದೆ. ಸೊ ನಾವು ಕೆಲವು ದಿನಗಳಿಂದ ನಿಮ್ ಜೊತೆ ಮಾತಾಡಿದ್ವಿ. ಶಿವ್ ಅವರು ಕೂಡ ಇದ್ರು ಆ ಮೂಮೆಂಟ್. ನಾವು ಇಬ್ರು ಕೆಲಸ ಮಾಡಿದ್ವಿ. ಸೊ ಅವರು ಕೂಡ ಕೆಲವು ಸಂದರ್ಭದಲ್ಲಿ ನಿಮ್ ಜೊತೆ ಗೌಡನ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಸೊ ಅವಾಗಿನ ಪಾತ್ರದಲ್ಲಿ ಈಗ ನೀವು ಈ ಬಿಗ್ ಸ್ಕ್ರೀನ್ ಅಲ್ಲಿ ಬಂದಿದ್ದೀರಲ್ಲ, ಈ ನಿರ್ಮಾಪಕರ ತಂಡದ ಜೊತೆಗೆ ಈ ಸಿನಿಮಾ ಸೆಟ್ಟಿನ ಜೊತೆಗೆ ಶೂಟಿಂಗ್ ಮಾಡುವಾಗಂತ ನಿಮ್ಮ ಅನುಭವಗಳೇನು? ಶೂಟಿಂಗ್ ಮಾಡುವಾಗ ತುಂಬ ಖುಷಿ ಇತ್ತು ಸರ್. ಭಾಳ ಜನ ಇದ್ದಿಲ್ಲ. ನಾವು, ಇವರು ಮತ್ತು ನಮ್ಮ ಅನಿಮೇಶ, ಕಾವ್ಯವರು ಇಲ್ಲಿ ಬಂದಿದ್ದರು, ಹೊಸಪೇಟೆ ಅವರು ಕಾವ್ಯವರು ಅಂತ. ಆರ್ಲೋಹಿತ್ ಸರ್ ಅಲ್ಲಿ ಬೆಂಗಳೂರಾಗ ಬಂದರು. ಒಂದಿನ ಗದಿಗೆ ಬಂದಿದ್ದರು. ನಾವು ಮತ್ತು 2 ಹುಡುಗರು, ನಮ್ಮ ಸರು, ಕ್ಯಾಮ್ರಾಮ್ಯಾನು, ಒಂದು 7-8 ಮಂದಿ ಇದ್ದೀವಿ. ಒಳ್ಳೆ ಚೆಂದಾಗಿ ಶೂಟಿಂಗ್ ಮಾಡಿದ್ವಿ ಸರ. ಅಲ್ಲಿ ನಮ್ಮ ಉತ್ತರ ಕರ್ನಾಟಕದವ್ರು ಶೆಡ್ ಇದ್ದು 100. ನಾವು ಶೂಟಿಂಗಿಗೆ ಹೋದ್ಗಟ್ಟೆ ಇವತ್ತು ನಮ್ಮ ಶೆಡ್ಡಿಗೆ ದುರ್ಗಪ್ಪಣ್ಣವ್ರು ಬಂದಾರಂತೇಳಿ ಒಂದಿನ ನಮಗೆ ಊಟ ಮಾಡಿಸಿದ್ರು. ನಾವು ಎಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಲ್ಲಿ ಚಾವು ತಂದು ಕೊಡ್ತಿದ್ರು. ಅದನ್ನಂತೂ ಯಾವತ್ತಿಗೆ ಮರೆಯೋಕ್ಕಾಗಲ್ಲ. ಮತ್ತು ನಮ್ಮ ಹಾಡು ಶೂಟಿಂಗ್ ಮಾಡ್ಬೇಕಾದ್ರೆ ಬಸು ಬಾ, ನಾವು ಹಾಡು ಶೂಟಿಂಗ್ ಮಾಡ್ಬೇಕಾದ್ರೆ ನಮಗೆ ಚಿಕ್ಕ ವಯಸ್ಸಲ್ಲಿದ್ದ ನಮ್ಮ ಬಸವರಾಜ್ ಕಂದಕೂರು ಅಂತೇಳಿ ಬಾ ಭಜನಿ ಪದ ಬರ್ಕೊಡ್ತಿದ್ರು. ನಮಗೆ ಕಲಿಸ್ತಾರೆ ಅವರೇ. ಇವತ್ತು 4 ಅಕ್ಷರ ಓದ್ಬೇಕಂದ್ರೆ ಇವರೇ ನಮ್ಮ ತಮ್ಮ ಕಾರಣ. ಇವರು 5 ದಿವಸ ನಮ್ಮ ಪ್ರತಿಯೊಂದು ಟೋಪ್ಗಿಲಿಂದ ಹಿಡಿದು ನಮ್ಮ ಶೂಟಿಂಗಿಗೆ ಭಜನಿ ಸೆಟ್ಟು ಎಲ್ಲ ನಾವು 5 ದಿನ ಅದಕ್ಕೆ ವ್ಯವಸ್ಥೆ ಮಾಡಿದ್ದು ನಮ್ಮ ಬಸಣ್ಣ. ಸೊ ಜೊತೆಗೆ ಇವರು ಅನಿಮೇಶ್ ಅಂತೇಳಿ ಕಲಾವಿದರು ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡ್ತಿದ್ದೆ. ಅನಿಮೇಶ್ ನಮಸ್ತೆ. ನಮಸ್ತೆ ಸರ್. ಸೊ ನಮ್ಮ ಒಂದು ಜಿಲ್ಲೆಯಿಂದ ಒಂದು ಒಳ್ಳೆ ಪ್ರತಿಭೆಗಳು ಹೊರ ಬರ್ತಾ ಇದ್ದಾವೆ. ಎಲ್ಲ ಹೋರಾಟಗಾರರು, ಸಮಾಜಮುಖಿ ಚಿಂತಕರು ಬರ್ತಾ ಇದ್ದಾರೆ. ತುಂಬ ಶುಭ ಹಾಯಿಸ್ಲಿಕ್ಕೆ ಏನು ಅನಿಸ್ತಾ ಇದೆ ಅಂತೇಳಿ ಸರ್? ತುಂಬಾ ಖುಷಿ ಆಗ್ತಿದೆ. ಯಾಕೆಂದರೆ ನಾನು ಈ ಥರ ಯಾವುದೂ ಮಾಡಿರಲಿಲ್ಲ. 1 ವರ್ಷದಿಂದ ನಾನು ಅಣ್ಣನ ಜೊತೆ ಮಾಡ್ತಾಯಿದ್ದೆ, ದುರ್ಗಪ್ಪ ಅಣ್ಣನ ಜೊತೆ ಯೂಟ್ಯೂಬಲ್ಲಿ ಮಾಡ್ತಾ ಬಂದೆ. ಇವಾಗ ನನಗೆ ದೊಡ್ಡ ಸ್ಕ್ರೀನ್ ಮೇಲೆ ನನಗೆ ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ದುರ್ಗಪ್ಪಣ್ಣನೇ ಕಾರಣ. ಭಾಳ ಧನ್ಯವಾದ ಸರ್. ತುಂಬಾ ಖುಷಿ ಆಗ್ತಿದೆ ನನಗೆ. ಯಾಕಂದರೆ ನಾನು ಸ್ಕ್ರೀನ್ ಮೇಲೆ ಬಂದಿದ್ದೀನಿ ಅಂದರೆ ಇನ್ನಷ್ಟು ನನಗೆ ಇದೇ ಥರ ಅವಕಾಶಗಳು ಸಿಗಲಿ. ಅದು ನನಗೆ ಇನ್ನೂ ಮಾತೇ ಬರ್ತಿಲ್ಲ ಸರ್. ಆ್ಯಕ್ಚುಲಿ ತುಂಬ ಖುಷಿಯಲ್ಲಿ ಓಕೆ ಸರ್. ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಮಾನಸಿಕವಾಗಿದ್ದು ಏನಂದರೆ, ಒಂದು ಪೋಸ್ಟ್ರಲ್ಲಿ ದುರ್ಗಪ್ಪಣ್ಣನ ಫೋಟೋ ಆಗಬೇಕಾಗಿತ್ತು. ಅದೊಂದು ಮಿಸ್ ಮಾಡಿದ್ದಾರೆ. ಇರಲಿ, ಯಾಕಂದರೆ ನಮ್ಮ ಈಗ ಅವ್ರಿಗೂ ಒಂದು ಫ್ಯಾನ್ಸ್ ಇರುತ್ತೆ, ಅದು ಅವ್ರಿಗೋಸ್ಕರ ಕಾಯ್ತಿರ್ತಾರೆ ಅನ್ನೋದೊಂದೇ ನಮ್ಗೆ ಭಾವನೆಗಳಿತ್ತು. ಖಂಡಿತ. ಸೊ ಕೊನೆಯದಾಗಿ ದುರ್ಗಪ್ಪ ಅವರೇ, ಕಲಾವಿದರಿಗೆ, ನಮ್ಮ ಜಿಲ್ಲೆಯ ಒಂದು ವೀಕ್ಷಕರಿಗೆ ಏನು ಹೇಳ್ತಿರ್ತಾವೆ? ಸಿನಿಮಾ ನೋಡಲಿಕ್ಕೆ ಬರ್ರಿ ಅಂತೇಳಿ ಅವ್ರಿಗೆ ಏನಾದರೂ ಒಂದು ಕರೆ ಕೊಡೋದಾದರೆ ಯಾವ ರೀತಿ ಹೇಳ್ತೀವಿ? ಅವರಿಗೆ ನಾವು ಯಾಕಂದ್ರೆ ನಾನು ನಿನ್ನೆ ಸುಮ್ಮನೆ ಒಂದು ವೀಡಿಯೋ ಹಾಕಿದೆ. ಒಂದು 20,000 ಜನ 30,000 ಜನ ವೀಕ್ಷಣೆ ಮಾಡಿ ನೋಡಿ ಎಲ್ಲರೂ ಕಮೆಂಟ್ ಹಾಕಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಅನುಕೂಲ ಇರಲಿದ್ರು ನಾಳೆ ಆದರೂ ಬಂದು ನೋಡಿ. ಈ ಕೊಪ್ಪಳ ಕಲಾವಿದರ ನಮ್ಮ ಕರ್ನಾಟಕದವರಾಗಿ ನಿಮಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲೆಲ್ಲಿ ಹೋಗಿ ಈ ಪಪ್ಪಿ ಸಿನಿಮಾವನ್ನು ನೋಡಿ ಇಂಥ ಬಡ ಕಲಾವಿದರಿಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತೀನಿ.
ಅದೇ ರೀತಿ ಮಹಿಳಾ ಹೋರಾಟಗಾರ್ತಿ ಮತ್ತು ವೃತ್ತಿಯಿಂದ ಕೂಡ ವಕೀಲರು, ಸಮಾಜಮುಖಿ ಚಿಂತಕರು, ಅನೇಕ ಹೋರಾಟಗಳಲ್ಲಿ ಭಾಗಿರ್ತಕ್ಕಂಥ ನಮ್ಮ ಸಾವಿತ್ರಿ ಮುಜುಮ್ದಾರ್ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ಸೊ ಚಲನಚಿತ್ರ ಅಕಾಡೆಮಿಗೂ ಒಂದು ಈ ಕಲಾವಿದರ ತುಂಬಾ ನಂಟಿದೆ ತಮಗೆಲ್ಲ. ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್, ನಮ್ಮ ಜಿಲ್ಲೆಯಿಂದ ಒಂದಷ್ಟು ಕಲಾವಿದರು ಹೊರಗೆ ಬರ್ತಾ ಇದ್ದಾರೆ ಈ ರೀತಿ? ಸೊ ನಾನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸದಸ್ಯಳಾಗಿ ಇವತ್ತು ನಮ್ಮ ಭಾಗದ ಪ್ರತಿಭೆಗಳನ್ನು ನಮ್ಮ ಕೊಪ್ಪಳದಲ್ಲಿಯೇ ಲಕ್ಷ್ಮಿ ಟಾಕೀಸ್ನಲ್ಲಿ ನೋಡಿ ನಂಗೆ ತುಂಬ ಖುಷಿಯಾಗಿದ್ದು. ಯಾಕೆ ಅಂದರೆ ಚಲನಚಿತ್ರದಲ್ಲಿ ಮಕ್ಕಳ ಚಲನಚಿತ್ರಗಳು ಬರೋದೇ ಅಪರೂಪ. ಅದರಲ್ಲೂ ಈ ಭಾಗದ ಮಕ್ಕಳು ಎಷ್ಟು ಮುಗ್ಧವಾಗಿ ಮತ್ತು ಆಡು ಭಾಷೆಯಲ್ಲೇ, ಅಂದರೆ ಹಳ್ಳಿಯೊಳಗೆ ಈ ಸದ್ಯ ಆ ಮಕ್ಕಳು ಯಾವ ಥರ ಮಾತಾಡ್ತಾರೋ ಅದೇ ಥರ ಮಾತಾಡಿ ಆ ಒಂದು ಹಳ್ಳಿಯ ಸೊಗಡನ್ನು ಉಳಿಸ್ಕೊಂಡು ಅವರು ಅಲ್ಲಿ ಆಡು ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಅದು ಹಾಸ್ಯ ಅನಿಸಿದ್ರು ಕೂಡ ಆ ಹಾಸ್ಯದ ಹಿಂದೆ ದ್ವಂದ್ವ ಇದೆ, ವಿಡಂಬನೆ ಇದೆ ಮತ್ತು ಒಂದು ಮೆಸೇಜ್ ಇದೆ ಸಮಾಜಕ್ಕೆ, ಬದುಕಿನ ಹೋರಾಟ ಇದೆ, ಸೂಕ್ಷ್ಮತೆಯ ಬದುಕಿನ ಮಧ್ಯದೊಳಗೂ ಸಹಿತ ನನಗಲ್ಲಿ ಭಾಳ ಖುಷಿಯಾಗಿ ಹೆಮ್ಮೆ ಪಟ್ಟಿದ್ದು ಅಂದರೆ ಅದನ್ನು ನೋಡ್ತಾ ಇರುವಾಗ ಅಲ್ಲಿ ಒಂದು ಅವರು ದುಡ್ಡು ಕೊಡ್ಲಿಕ್ಕೆ ಬಂದಾಗ ದುಡ್ಡಿಗಾಗಿ ಅಲ್ಲ, ನಾವು ಮನುಷ್ಯತ್ವದ ಸಲುವಾಗಿ ಆ ಪಪ್ಪಿನ ಹಚ್ಕೊಂಡಿರೋದು ಅಂತೇನಲ್ಲಿ ಒಂದು ಡೈಲಾಗ್ ಬಂತಲ್ಲ, ಅದು ನಮ್ಮ ಸಾರ್ಥಕತೆ. ಅದು ಎಲ್ರಿಗೂ ಕಾಡ್ಬೇಕದು. ಇಲ್ಲಿ ಹಣದ ಮುಖ್ಯ ಅಲ್ಲ, ಮನುಷ್ಯತ್ವ ಮಾನವೀಯ ಮೌಲ್ಯಗಳನ್ನು ಬಿತ್ತಾ ಇರುವಂಥ ಈ ಪಪ್ಪಿ ಸಿನಿಮಾಕ್ಕೆ ಜನ ಅಷ್ಟೇ ಅಲ್ಲ, ಎಲ್ಲ ಶಾಲೆಗಳಲ್ಲಿ ಕರ್ನಾಟಕದ ಎಲ್ಲ ಮಕ್ಕಳಿಗೂ ತೋರಿಸಲೇಬೇಕಾದಂಥ ಒಂದು ಚಲನಚಿತ್ರ. ಆದರೆ ನಾನು ಒಬ್ಬ ಸದಸ್ಯಳಾಗಿ ನನಗೆ ಈ ಕ್ಷಣಕ್ಕೆ ಬೇಜಾರಾಗೋದು, ಇವ್ರು ಯಾಕೆ ಮುಂಚೆ ನನ್ನನ್ನು ಕಾಣಲಿಲ್ಲ, ನನಗೆ ಗೊತ್ತಾಗಲಿಲ್ಲಲ್ಲ ನನ್ನ ಭಾಗದ ಇಂಥ ಒಂದು ಅತ್ಯುತ್ತಮ ಚಿತ್ರ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೂ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ತಿಂಗಳಿನಲ್ಲೇ ನಡೆದಿದೆ. ಅದಕ್ಕಿಂತ ಮುಂಚೆನೇ ನಿಮಗೆ ನನ್ನ ಪರಿಚಯ ಇತ್ತು ಅಂದರೆ ನಮ್ಮ ಅಧ್ಯಕ್ಷರಿಗೆ ಹೇಳಿ ನಮ್ಮ ಭಾಗದ್ದಿದು ಇಂಥ ಒಂದು ಒಳ್ಳೆ ಮಾನವೀಯ ಮೌಲ್ಯ ಇರುವಂಥ ಒಂದು ಸಿನಿಮಾವನ್ನು ನಮ್ಮ ಭಾಗದವ್ರು ಮಾಡಿದ್ದಾರೆ ಅಂತಂದು ಅಲ್ಲಿ ಹಲವಾರು ಚಿತ್ರಗಳನ್ನು ನೋಡಿದ್ವಿ. ಆವಾಗ ಅನ್ನಿಸ್ತು ನಮ್ಮ ಭಾಗದಿಂದ ಯಾರು ಈ ಥರ ಪ್ರತಿಭೆಗಳು ಇಲ್ಲಲ್ಲ ಅಂತ. ಆದರೆ ಇವತ್ತು ಬೇಜಾರಾಗೋದೇನೆಂದರೆ ಇದ್ದದ್ದನ್ನು ನಾವು ಈ ವರ್ಷ ಕಳ್ಕೊಂಡ್ವಿ ಅಂತ. ಆದರೆ ಮುಂದಿನ ವರ್ಷದಲ್ಲಿ ಇಂಥ ಅತ್ಯದ್ಭುತವಾದಂಥ ಮಾನವೀಯ ಮೌಲ್ಯಗಳಿರುವಂಥ ಮಕ್ಕಳ ಚಲನಚಿತ್ರಗಳು ಬರಲಿ ಅಂತ ನಾನಾದ್ರೂ ಆಶಿಸ್ತಾ, ಮತ್ತು ಇಂಥದ್ದೇನಾದರೂ ಇದ್ದಾಗ ನನ್ನ ಗಮನಕ್ಕೆ ತಗೊಂಡು ಬಂದರೆ ಅದರಲ್ಲಿ ಆ ಮಗುವಿನಿಂದ ಏನು ಹೇಳ್ಸಿರಲ್ಲ, ಈ ಚಿತ್ರಕಥೆ ಬರೆದವ್ರು ಏನಿದಾರಲ್ಲ ಅದು ನಿಜವಾಗ್ಲೂ ನಂಗೆ ಇಷ್ಟ ಆಯಿತು. ಯಾಕೆ ಅಂದರೆ ಅವ್ರು ಹೇಳ್ತಾರೆ ಇಲ್ಲಿ ಹಣದಕ್ಕಿಂತಲೂ ಸಹಿತ ತಲೆ ಇರಬೇಕು ಅಂತಂದು. ಆ ಬುದ್ಧಿವಂತಿಕೆ ನಮ್ಮ ಉತ್ತರ ಕರ್ನಾಟಕದಿಂದ ಈ ಒಂದು ಪಿಕ್ಚರ್ ಮೂಲಕ ಸಂದೇಶವನ್ನು ಕೊಟ್ಟಿರಲ್ಲ, ಇದು ಒಟ್ಟು ಕರ್ನಾಟಕದಲ್ಲಿ ಸಕ್ಸಸ್ ಆಗಬೇಕು. ಪ್ರತಿ ಶಾಲೆಯ ಮಕ್ಕಳು ಕೂಡ ಇದನ್ನು ನೋಡಬೇಕು, ಕುಟುಂಬದವರೇ ನೋಡಬೇಕಾದಂಥ ಚಲನಚಿತ್ರ ಇದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲೇ ಈ ಟಾಕೀಸ್ಗಳು ಯಾಕೆ ಮುಚ್ಚಾವು ಮತ್ತು ಯಾಕೆ ಬರೋದಿಲ್ಲ ಅಂತಂದು ಜನರೇನು ಪ್ರಶ್ನೆ ಕಾಡ್ತಿತ್ತಲ್ಲ, ಅದಕ್ಕೆ ಬಹುಶಃ ಈ ಪಪ್ಪಿ ಚಿತ್ರ ಉತ್ತರ ಕೊಡ್ತದೆ ಅಂತ ಅನ್ನಿಸ್ತದೆ. ಅದಕ್ಕೆ ಕುಟುಂಬ ಸಮೇತವಾಗಿ ಬಂದು ಇಂಥ ಟಾಕೀಸ್ನಲ್ಲಿ ಇಂಥ ಸಿನಿಮಾವನ್ನು ನೋಡ್ಕೊಂಡು ಹೋದರೆ ಬಹುಶಃ ಕರೋನಾ ನಮಗೆ ಭಾಳ ದೊಡ್ಡ ಪಾಠವನ್ನು ಕಲಿಸಿದೆ. ಹೌದಾ? ಮುಟ್ಟಿಸ್ಕೊಳ್ಳಲಾರದ್ದು ಇದು ಎಲ್ಲವೂ ಸಹಿತ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಯಾರ್ಯಾರನ್ನ ಮುಟ್ಟಬೇಕಾಗಿತ್ತು, ಯಾರನ್ನ ತಟ್ಟಬೇಕಾಗಿತ್ತು ಅನ್ನೋದನ್ನ ಸಂವಿಧಾನದ ಆಶೆ ಏನಿದೆ ಅಲ್ಲ, ಅದು ಬಹುಶಃ ಕರೋನಾದ ಬಂದ ನಂತರ ಜನಗಳು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನನ್ನ ಕೊಪ್ಪಳದಲ್ಲಿ ಇಂಥ ಪ್ರತಿಭಾವಂತ ಕಲಾವಿದರು, ಆಮೇಲೆ ನನಗೆ ಆ ರಚನೆ ನಿರ್ದೇಶನ ಮಾಡಿದ ಆಯುಷ್ ಮಲ್ಲಿಯವರು ಮತ್ತು ನಮ್ಮ ನಿರ್ಮಾಪಕರು ಇಲ್ಲಿಯವರು ಸಂಕನೂರವರು, ಈ ಭಾಗದವರು ಅವರೇ ನಮಗೆ ತಿಳಿಸಿದ್ರೆ ಕೊಪ್ಪಳದಲ್ಲಿ ಮಲ್ಲನಗೌಡ್ರು ಅಂತವ್ರು ಇನ್ನೂ ಭಾಳಷ್ಟು ಜನ ಇದ್ದಾರೆ ಈ ಸಿನಿಮಾ ಇದಕ್ಕೆ ಅಂದ್ರೆ ನಾವು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ಮಾಡಿ ಅವರಿಗೊಂದು ಸನ್ಮಾನ ಮಾಡಿ ಇದ್ರ ಬಗ್ಗೆ ಜನರಿಗೊಂದು ಪಬ್ಲಿಸಿಟಿ ಕೊಟ್ಟು ಅವರಿಗೂ ಖುಷಿ ಆಗ್ತಿತ್ತು, ನಮಗೂ ನಮ್ಮ ಭಾಗದ ಪ್ರತಿಭೆಗಳನ್ನು ಗುರುತಿಸಿದ್ವಿ ಅನ್ನೋವಂಥ ಸಂತೋಷ ಇರ್ತಿತ್ತು. ಅದು ಮುಂದಿನ ದಿನಗಳಲ್ಲಿ ಆಗಲಿ ಆಶಿಸ್ತಾ ನಾನು ಕೂಡ ನಿಮ್ಮೊಂದಿಗೆ ಇದ್ದೀನಿ. ನನ್ನ ಕೈಲಾದದ್ದು ಏನೇನಿದೆನೋ ಅದೆಲ್ಲ ಅಕಾಡೆಮಿಯಿಂದ ನಮ್ಮ ಅಧ್ಯಕ್ಷರ ಗಮನಕ್ಕೆ ತಗೊಂಡು ಬಂದು ನಿಮಗೆ ಸಹಾಯ ಸಹಕಾರವನ್ನು ಕೊಡ್ತೀನಿ. ಶಿಕ್ಷಕರೇ, ಒಟ್ಟಾರೆ ಎಲ್ಲ ಶಾಲೆಯ ಮತ್ತು ಕಾಲೇಜುಗಳಲ್ಲಿ ಈ ಚಿತ್ರ ಪ್ರದರ್ಶನ ಮಾಡಿ ಈ ಕಲಾವಿದರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಬೇಕು. ಸಾಮಾಜಿಕ ಚಟುವಟಿಕೆಗಳನ್ನು, ಮಾನವೀಯ ಮೌಲ್ಯಗಳನ್ನು
ಬಿತ್ತರಗೊಳಿಸ್ತಕ್ಕಂಥ ಈ ಒಂದು ಸಿನಿಮಾ ಮತ್ತಷ್ಟು ಹೆಸರು ಮಾಡಲಿ ಅಂತೇಳಿ ಸಾವಿತ್ರಿ ಮುಜುಮ್ದಾರ್ ಅವರು ಆಶಿಸ್ತಾ ಇದ್ದಾರೆ. ಜೊತೆಗೆ ಸಿನಿಮಾ ಅಕಾಡೆಮಿಗೂ ಕೂಡ ಇದನ್ನು ರೆಫರ್ ಮಾಡಿ ಮುಂದಿನ ಒಳ್ಳೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಇದು ಭಾಜನರಾಗಲಿಕ್ಕೆ ಖಂಡಿತವಾಗಿ ಕೂಡ ಉತ್ತಮವಾಗಿದೆ ಅಂತಕ್ಕಂಥ ಒಂದು ಸಲಹೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಮತ್ತೊಬ್ಬ ಹಿರಿಯ ಹೋರಾಟಗಾರರು ಮಲ್ಲನಗೌಡರು ಅವರು ಇದ್ದಾರೆ. ಸೊ ಅವ್ರನ್ನೂ ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸೊ ಈ ಸಿನಿಮಾಕ್ಕೆ ತಾವೇನು ಹೇಳ್ತೀರಿ ಸರ್? ಇದು ಒಂದು ಒಳ್ಳೆಯ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಒಂದು ಸಿನಿಮಾ ಗ್ರಾಮರ್ನಲ್ಲಿ 4-5 ಹಾಡುಗಳು, ಸ್ಟಂಟ್ಗಳು ಅದ್ದೂರಿ ಇರಬೇಕಂತಕ್ಕಂಥ ಗ್ರಾಮರನ್ನು ಬಿಟ್ಟು ಕೇವಲ ಸಾಮಾನ್ಯರ ಪರಿಸರವನ್ನು ಜನಪರವಾದ ಸ್ಪಂದಿಸುವ ಆಡುಭಾಷೆಯನ್ನು ಇದರಲ್ಲಿ ಉಪಯೋಗಿಸಿದ್ದಾರೆ. ದುರ್ಗಪ್ಪ ಹಾಗೂ ರೇಣುಕಾ ಅವರ ಅಭಿನಯ ಭಾಳ ಚೆನ್ನಾಗಿದೆ. ಈ ಒಂದು ಚಿತ್ರದಲ್ಲಿ ಯಾವುದೇ ಅದ್ದೂರಿಯಾದ ಶೆಟ್ಗಳಿಲ್ಲ, ಅದ್ದೂರಿಯಾದ ಸಂಗೀತದ ಅಬ್ಬರ ಇಲ್ಲ, ನ್ಯಾಚುರಲಿಟಿ ಇದೆ, ಎಲ್ಲ ಸಹಜ, ಏನೂ ಇದು ಇಲ್ದೇ ಬಂದಿದೆ. ಈ ಚಲನಚಿತ್ರಕ್ಕೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದೇ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಒಂದು ವಿಶ್ವಾಸ ಇದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ರಾಜ್ಯ ಪ್ರಶಸ್ತಿ ಇದಕ್ಕೆ ಮುಡಿಗೇರಲಿ ಅಂತಕ್ಕಂಥ ಒಂದು ಅಭಿಪ್ರಾಯ ಇರುತ್ತೆ. ಅದೇ ರೀತಿ ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರಿರ್ತಕ್ಕಂಥ BN ಹೊರಪೇಟೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸುಮಾರು ಅಕ್ಕಪಕ್ಕದ ಜಿಲ್ಲೆಗಳ ಸುದ್ದಿಗಳನ್ನು ಬಿತ್ತರಿಸ್ತಾ ಬ್ಯುಸಿಯಲ್ಲಿರ್ತಿದ್ರು. ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದ್ದಾರೆ, ಸುದ್ದಿಗಳನ್ನು ಬೆನ್ನಟ್ಕೊಂಡು ಅದರ ಜೊತೆಗೆ ಇಂಥ ಒಂದು ಸಾಮಾಜಿಕಮುಖಿಯ ಚಿತ್ರಗಳಿಗೆ ಅವರು ಕೂಡ ಯಾವಾಗಲೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಸರ್ ನಮಸ್ತೆ. ಸರ್ ಏನು ಹೇಳ್ತೀರಿ ತಾವು ಕೂಡ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ಕೊಪ್ಪಳದ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲೆಗೇನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ಇದು ಉದಾಹರಣೆ. ಯಾಕಂದರೆ ಇವತ್ತು ನಮ್ಮಂಥ ಯುವ ಕಲಾವಿದರು ಮತ್ತು ಯುವ ಪತ್ರಕರ್ತರು ಇವತ್ತಿನ ಸಮಾಜಕ್ಕೆ ಬರ್ತಾ ಇದ್ದು ಅದಕ್ಕೆಲ್ಲ ಹಿರಿಯರು ಮಾರ್ಗದರ್ಶಕರ ಮಲ್ಲನಗೌಡರು ಅಂತ. ವಿಶೇಷವಾಗಿ ಇವತ್ತು ದುರ್ಗಪ್ಪ ಮತ್ತು ರೇಣುಕಾ ಅವರ ಅಫೇರ್ ಏನಿದೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ನೆಲಮೂಲ ಭಾಷೆ ಅಂತ ಕೇಳ್ತೀವಿ, ಉತ್ತರ ಕರ್ನಾಟಕ ಭಾಷೆಯನ್ನು ನೆಲಮೂಲ ಭಾಷೆ ಅಂತ ಕೇಳ್ತೀವಿ. ಆ ಭಾಷೆಗೆ ಚ್ಯುತಿ ಬರದ ಹಾಗೆ ಅದ್ಭುತವಾಗಿ ಇಲ್ಲಿ ಮಕ್ಕಳು ಮತ್ತು ಎಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ. ಒಂದು ಅತ್ಯುತ್ತಮ ಗುಣಮಟ್ಟದ ಚಿತ್ರ ಆಗಿದೆ. ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ನೋಡ್ಬೋದು. ಮುಂದಿನ ದಿನಮಾನಗಳಲ್ಲಿ ಈ ಚಿತ್ರವನ್ನು ಸರ್ಕಾರ ಮತ್ತು ಅಕಾಡೆಮಿಯವರು ಗುರುತಿಸಿ ಪುರಸ್ಕರಿಸಿದರೆ ಈ ಕೊಪ್ಪಳ ಜಿಲ್ಲೆ ಹೆಸರು ರಾಜ್ಯ ಮಟ್ಟದಲ್ಲಿ ಬರುತ್ತೆ ಅನ್ನೋಂಥದ್ದು ಆಶೆ ನಮಗಿದೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಈ ಹೋದ ವರ್ಷ ಕಿರುಚಿತ್ರೋತ್ಸವ ಮಾಡಿದಾಗ ಎಲ್ಲ ಕಲಾವಿದರನ್ನು ಕರೆಸಿ ಗೌರವಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಮುಂದಿನ ದಿನಮಾನಲ್ಲೂ ಕೂಡ ಈ ಸಿನಿಮಾವನ್ನು ಸಾಧ್ಯ ಆದರೆ ಸಂಸ್ಥೆ ವತಿಯಿಂದ ಮತ್ತು ಎಲ್ಲ ಪತ್ರಕರ್ತರ ಒಕ್ಕೂಟದಿಂದ ಶಾಲಾ ಮಟ್ಟದಲ್ಲಿ ತೋರಿಸುವ ಪ್ರಯತ್ನ ನಾವು ಮಾಡ್ತೀವಿ. ಖಂಡಿತವಾಗಿ ಒಳ್ಳೆಯ ಆಲೋಚನೆಗಳನ್ನು ನಮ್ಮ ಸ್ನೇಹಿತರು ಹೊರಹಾಕಿದ್ದಾರೆ. ಶಾಲೆಯ ಎಲ್ಲ ಮಕ್ಕಳಿಗೆ ಕೊಡುವುದರ ಜೊತೆಗೆ ಸಿನಿಮಾ ಅಕಾಡೆಮಿಯಿಂದ ಕೂಡ ಇದಕ್ಕೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಅಭಿಪ್ರಾಯ. ಅದ್ರ ಜೊತೆಗೆ ಕಲಾವಿದರ ಮತ್ತೋರ್ವ ಒಂದು ಗೌಡನ ಪಾತ್ರದಲ್ಲಿ ಹೀಗೆ ಕಿರುಚಿತ್ರಗಳಲ್ಲಿ ತಮ್ಮದೇ ಆದ ಇರತಕ್ಕಂಥ ಒಂದು ಹೆಸರನ್ನು ಮೂಡ್ತಾ ದುರ್ಗಪ್ಪ ಅವ್ರ ಜೊತೆಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಜೊತೆಗೆ ಶಿವ ಅವರಿದ್ದಾರೆ. ಶಿವ ನಮಸ್ತೆ. ಏನು ಹೇಳ್ತೀರಿ? ನಮ್ಮ ಸ್ನೇಹಿತರ ತಂಡದಿಂದ ಒಬ್ಬರು ಇವತ್ತು ಅವರ ತಂಡ ನಮ್ಮ ಭಾಗವಾಗಿಯೇ ಕೂಡ ಅವರು ಕೂಡ ಕುಟುಂಬದ ಸದಸ್ಯರಿದ್ದು ಇವತ್ತು ಬಿಗ್ ಸ್ಕ್ರೀನಲ್ಲಿ ಮಿಲ್ಸ್ತಾ ಇದ್ದಾರೆ. ನಮಗೆ ಹೇಗೆ ಫೀಲ್ ಆಗ್ತಾ ಇದೆ ಸರ್? ನಮಗಂತ ಆಗ್ತಾ ಇದೆ. ಯಾವತ್ತಿನ ಕಲ್ತು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ. ಆದರೂ ಅವರು ಕಲೆ ಮತ್ತು ಅವ್ರ ಕಲೆಗೆ ಒಂದು ಒಳ್ಳೆಯ ಬೆಲೆ ಸಿಕ್ಕು ಇವತ್ತು ದೊಡ್ಡ ಸ್ಕ್ರೀನಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಪರವಾಗಿ ಮತ್ತು ಈ ಉತ್ತರ ಕರ್ನಾಟಕದ ಕಲಾವಿದರ ಆಶೀರ್ವಾದ ಅವ್ರ ಮೇಲೆ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ಅತಿ ಬಡ ಜನರು ಕೆಲಸಕ್ಕೆ ಹೋಗಿ ಅಲ್ಲಿ ಏನೇನು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ, ಯಾವ ರೀತಿ ಇದ್ದಾರೆ, ಅವರು ಅಡುಗೆ ಯಾವ ರೀತಿ ಮಾಡ್ಕೊಂಡು ಊಟ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಪರಿಸರ ಯಾವ ರೀತಿ ಇದೆ, ಮತ್ತು ಅಲ್ಲಿ ಮಳೆ ಗಾಳಿ ಇದೇನು ರೋಗ ರುಜಿಗಳಿಗೆ ಯಾವ ರೀತಿ ಬಲಿ ಆಗ್ತಾ ಇದ್ದಾರೆ ನಮ್ಮ ಜನ ಅನ್ನೋದು ಅದರಲ್ಲಿ ಕೂಲಂಕುಷವಾಗಿ ತೋರಿಸಿದ್ದಾರೆ. ಮತ್ತು ನಾಯಿ ಮತ್ತು ಮಗುವಿನ ಪ್ರೀತಿ ಬಗ್ಗೆ ಅತಿ ಹೆಚ್ಚಾಗಿ ಅದರಲ್ಲಿ ತೋರಿಸಿದ್ದಾರೆ. ಮತ್ತು ಅದೇ ರೀತಿ ಹೇಳ್ಬೇಕಂದ್ರೆ ನಮ್ಮ ದುರ್ಗಪ್ಪಣ್ಣವ್ರದ್ದು ಒಳ್ಳೆ ಕಲೆ ಇದೆ. ಮತ್ತು ಅದೇ ರೀತಿಯಾಗಿ ಎಲ್ಲ ನಮ್ಮ ಭಾಗದ ಜನ ಮತ್ತು ಕರ್ನಾಟಕದ ಜನತೆ ಬಂದು ನೋಡಬೇಕು. ಅದರಲ್ಲಿರ್ತಕ್ಕಂಥ ಪ್ರತಿ ಸನ್ನಿವೇಶನೂ ಕೂಡ ಬಹಳ ಜೀವನದಲ್ಲಿ ಮುಂದುವರಿಯಲು ಬಹಳ ಸಹಕಾರಿಯಾಗುತ್ತದೆ. ಅದೇ ರೀತಿ ನಮ್ಮ ಕಲಾವಿದರನ್ನು ಬೆಳೆಸಬೇಕೆಂದು ಎಲ್ಲ ಕಲಾವಿದರಲ್ಲಿ ಸವಿನಯ ಪ್ರಾರ್ಥನೆ. ಎನಿವೆ, ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಹೊರತಂದಿದ್ದಾರೆ. ಇದಕ್ಕೆ ರಾಜ್ಯದ ತುಂಬೆಲ್ಲ ಕೂಡ ಇಡೀ ಕನ್ನಡಿಗರೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಇಂಥ ಸಣ್ಣ ಸಣ್ಣ ಕಲಾವಿದರನ್ನು ಒಂದು ಇವತ್ತು ಉತ್ತಮವಾದಂಥ ವೇದಿಕೆಯಲ್ಲಿ ಕೊಂಡೊಯ್ಯೋದ್ರ ಮೂಲಕ ಒಂದು ಒಳ್ಳೆಯ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ. ಎನಿವೆ,
ದುರ್ಗಪ್ಪ ಆ್ಯಂಡ್ ಟೀಮ್ ನಿಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದ ಪರವಾಗಿ ತುಂಬ ಆಲ್ ದಿ ಬೆಸ್ಟ್ ಸರ್. ತುಂಬ ಥ್ಯಾಂಕ್ ಯು, ತಮ್ಮ ಸಮಯ ನಮ್ಮ ಜೊತೆ ಭಾಳ ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ ನಿಮ್ಮ ತಂಡಕ್ಕೆ. ನೀವು ನೋಡ್ತಾ ಇದ್ದೀರಿ, ಇದು ಪಪ್ಪಿ ಸಿನಿಮಾ. ಕೊಪ್ಪಳ ಜಿಲ್ಲೆಯಿಂದ ಉತ್ತರ ಕರ್ನಾಟಕದ ಕಲಾವಿದರಿಂದ ಮೂಡಿ ಬರ್ತಕ್ಕಂಥ ಸಿನಿಮಾವನ್ನು ನೀವೆಲ್ಲರೂ ನೋಡಿ ಶುಭ ಹಾರೈಸಿ. ನೀವು ನೋಡ್ತಾ